ಪರಮಪೂಜ್ಯ ಅಪ್ಪಾಜಿಯವರ ಸಾಧನೆ ಮತ್ತು ಮನುಕುಲಕ್ಕೆ ಅವರು ನೀಡಿರುವ ಕಾಣಿಕೆಯನ್ನು ಸ್ಮರಿಸಿ ವಿದ್ವತ್ಪೂರ್ಣ ಪ್ರವಚನ ನೀಡಿದ ಡಾಕ್ಟರ್ ಪಾವಗಡ ಪ್ರಕಾಶ್ ರವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಹೃದಯ ಭಾಗ, ಅದುವೇ ಗುರುವಂದನೆ. ಪರಮಪೂಜ್ಯ ಶ್ರೇಷ್ಠಗಳ ಪಾದಾರವಿಂದಗಳಲ್ಲಿ ಈಗ ಗುರುವಂದನೆಯನ್ನು ಸಲ್ಲಿಸುವ ಸಮಯ. ಮೈಸೂರು ಜಿಲ್ಲಾ ಬ್ರಾಹ್ಮಣ ಸಭಾ, ದತ್ತಸೇನೆ, ಮೈಸೂರು ನಗರ ಮತ್ತು ಜಿಲ್ಲೆ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಂದ ಇದೀಗ ಗುರುವಂದನೆ. ಉಳಿದೆಲ್ಲ ಬಂಧುಗಳಿಗೆ ನಾವು ವಂದನಾರ್ಪಣೆಯ ನಂತರ ಅವಕಾಶ ಮಾಡಿಕೊಡ್ತೀವಿ, ದಯವಿಟ್ಟು ಸಹಕರಿಸಬೇಕು. ಇದೀಗ ಮೈಸೂರು ಜಿಲ್ಲಾ ಬ್ರಾಹ್ಮಣ ಸಭಾ, ದತ್ತಸೇನೆ, ಮೈಸೂರು ನಗರ ಮತ್ತು ಜಿಲ್ಲಾ ಘಟಕ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಂದ ಇದೀಗ ಪರಮಪೂಜ್ಯ ಶ್ರೇಷ್ಠಗಳ ಪಾದಾರವಿಂದಗಳಲ್ಲಿ ಗೌರವ ಸಮರ್ಪಣೆ. 85 ಆಶ್ರಮಗಳು, 60 ದತ್ತಕ್ಷೇತ್ರಗಳು, 20 ಹನುಮಾನ್ ಕ್ಷೇತ್ರಗಳು, ವಿಶೇಷವೆಂದರೆ ವಿದೇಶದಲ್ಲಿ 14 ಕ್ಷೇತ್ರಗಳು ಪರಮಪೂಜ್ಯ ಶ್ರೇಷ್ಠಗಳ ಮಾರ್ಗದರ್ಶನದಲ್ಲಿ. ಅವರ ಪ್ರವಚನಗಳು, ಗೀತಸಾರದ ಸಂದೇಶ ಅಂದ್ರೆ ಬಂಧುಗಳೇ, ಪ್ರಕಾಶ್ ರಾವ್ ಅವರು ಹೇಳಿದಾಗ ಲಕ್ಷ 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 ಜನ ಸೇರ್ತಾರೆ. ಅದು ನಮ್ಮ ಪರಮಪೂಜ್ಯ ಶ್ರೇಷ್ಠಗಳ ವಿಶೇಷತೆ. RS ಸತ್ಯನಾರಾಯಣ ಅಧ್ಯಕ್ಷರು ದತ್ತಸೇನೆ, ಮುರಳಿ ಕಾರ್ಯದರ್ಶಿಗಳು ಜಯನಗರ ರಾಮಮಂದಿರ, HN ಶ್ರೀಕಾಂತ್ ಕಶ್ಯಪ್ ಅಧ್ಯಕ್ಷರು ಅರಿವು ಸಂಸ್ಥೆ, ರಾಜ್ಕುಮಾರ್ ಅಧ್ಯಕ್ಷರು ಅಮರ ವಿಪ್ರ ಬಳಗ, ಸನ್ಮಾನ್ಯ ಶಾಸಕರು ಪೂಜ್ಯ ಶ್ರೇಷ್ಠಗಳಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಪ್ರ ಮುಖಂಡರು ಡಾಕ್ಟರ್ ರಘುರಾಮ್ ವಾಜಪೇಯಿರವರು, ಶ್ರೀ ಮಹೇಶ್ ಶೆಣೈರವರು, ಶ್ರೀ ರವಿ ಹೆಗಡೆಯವರು, ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು, ನಮ್ಮೆಲ್ಲರ ಜೀವನದಲ್ಲಿ ಎಂದೆಂದೂ ಮರೆಯಲಾಗದಂತಹ ಅತ್ಯಂತ ಮಹಾನ್ ಸುದಿನ ಇದು. ಪರಮಪೂಜ್ಯ ಶ್ರೇಷ್ಠಗಳ ಪಾದಾರವಿಂದಗಳಿಗೆ ಗುರುವಂದನೆಯ ಸಮರ್ಪಣೆ. ಕೇರಳದ ಭಕ್ತಾದಿಗಳು ಓಣಂ ಪ್ರಯುಕ್ತ ಇಂದು ಪೂಜ್ಯ ಶ್ರೇಷ್ಠಗಳಿಗೆ ಪ್ರಸಾದದ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೇರಳದ ಭಕ್ತರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಓಣಂ ಪ್ರಯುಕ್ತ ಕೇರಳದ ಭಕ್ತರು ಅಲ್ಲಿಂದ ಬಂದಿದ್ದಾರೆ ಪೂಜ್ಯ ಶ್ರೇಷ್ಠಗಳಿಗೆ ಪ್ರಸಾದದ ಸಮರ್ಪಣೆಯನ್ನು ಮಾಡೋದಕ್ಕೆ. ಓಣಂ ಪ್ರಯುಕ್ತ ಆದಿಶಂಕರಾಚಾರ್ಯರು ಜನ್ಮ ತಾಳಿದ ಕೇರಳದ ಆಶ್ರಮದ ಪಕ್ಕದಲ್ಲಿಯೇ ಆಶ್ರಮ ಇದೆ ಬಂಧುಗಳೇ. ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಪರಮಪೂಜ್ಯ ಶ್ರೇಷ್ಠಗಳ ಪಾದಾರವಿಂದಗಳಿಗೆ ಇದು ಸಮರ್ಪಣೆ. ಇದು ಗುರುವಾಯೂರು ಆನೆಗೆ ಹಾಕುವ ಹಣೆಯ ಪಟ್ಟಿ ಬಂಧುಗಳೇ. ಇದು ಗುರುವಾಯೂರು ಆನೆಗೆ ಹಾಕುವ ಹಣೆಯ ಪಟ್ಟಿ ವಿಶೇಷ ಅಲಂಕಾರದಿಂದ ಕಣ್ಮನ ಸೆಳೀತಾ ಇದೆ. ಧನ್ಯವಾದಗಳು.
ವೇದ ಮಂತ್ರ. ಡಾಕ್ಟರ್ ಉಳಿದೆಲ್ಲ ನಾಗರಿಕ ಬಂಧುಗಳಿಗೆ ತದನಂತರದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ಈಗ ಬಾಲಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನ ರಘುರಾಮ್ ವಾಜಪೇಯಿರವರು ಹಾಗೂ ನಟರಾಜ್ ಜೋಯಿಸ್ರವರು, ಶ್ರೀಕಾಂತ್ ಕಶ್ಯಪ್ ರವರು, ಸತ್ಯನಾರಾಯಣ್ ಅವರು, ಎಲ್ಲರೂ, ರಾಜ್ಕುಮಾರ್ ಅವರು ಅರ್ಪಿಸ್ತಾ ಇದ್ದಾರೆ. ಇದೀಗ ಶ್ರೀ ರವಿ ಹೆಗಡೆಯರವರು ಪರಮ ಪೂಜ್ಯ ಶ್ರೇಷ್ಠಗಳಿಗೆ ಗೌರವವನ್ನು ಅರ್ಪಿಸಿ ತದನಂತರದಲ್ಲಿ ತಮ್ಮ ಆಶಯ ನುಡಿಗಳನ್ನು ಆಡಬೇಕಾಗಿ ಪ್ರಾರ್ಥನೆ. ಸುವರ್ಣ ವಾಹಿನಿ ಹಾಗೂ ಕನ್ನಡ ಪ್ರಭ ದಿನಪತ್ರಿಕೆಯ ಮುಖ್ಯಸ್ಥರು ರವಿ ಹೆಗಡೆಯರವರು ಇದೀಗ ಪರಮ ಪೂಜ್ಯ ಶ್ರೇಷ್ಠಗಳಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ತದನಂತರದಲ್ಲಿ ತಮ್ಮ ಆಶಯ ನುಡಿಗಳನ್ನು ಆಡಬೇಕಾಗಿ ಪ್ರಾರ್ಥನೆ. ಕುಟುಂಬ ಸಮೇತ ಶ್ರೀ ರವಿ ಹೆಗಡೆಯರವರು ಪೂಜ್ಯ ಶ್ರೀ ಶ್ರೀ ಅಪ್ಪಾಜಿಯವರಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಇದೀಗ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ಆಶ್ರಮದ ಪರಮ ಭಕ್ತರು ಆಗಿರುವ ಶ್ರೀ ಶ್ರೀವತ್ಸರ್ ಅವರು ಪೂಜ್ಯ ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಶ್ರೀ ಮಹೇಶ್ ಶೆಣೈರವರು, ಬಳಗದಿಂದ ಅಷ್ಟೇ, ಬಾಕಿಯವರೆಲ್ಲ ಆಮೇಲೆ ಮಾಡಲಿ. ರವಿ ಹೆಗಡೆ ಮಾತಾಡ್ತಾರೆ. ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ಆಶ್ರಮದ ಪರಮ ಭಕ್ತರು ಆಗಿರುವ ಶ್ರೀ ಶ್ರೀವತ್ಸರ್ ಅವರು ಇದೀಗ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಮಹೇಶ್ ಶೆಣೈರವರು ಉದ್ಯಮಿಗಳು ಹಾಗೂ ಮುಖ್ಯಸ್ಥರು, ಕಾಮಾಕ್ಷಿ ಆಸ್ಪತ್ರೆ, ಮೈಸೂರು. ಹಾಗೂ ವೀರಶೈವ ಸ್ನೇಹ ಬಳಗ, ಶಿವ ದೇವಾಲಯ, ಮೈಸೂರು. ಇವರು ಪೂಜ್ಯ ಶ್ರೀಗಳಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತದನಂತರದಲ್ಲಿ ಎಲ್ಲರಿಗೂ ಆಮೇಲೆ ಅವಕಾಶ ಮಾಡಿಕೊಡಲಾಗುತ್ತೆ, ದಯವಿಟ್ಟು ಸಹಕರಿಸಬೇಕು. ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾರವರಿಂದ ಇದೀಗ ಗುರುವಂದನೆ, ಪೂಜ್ಯ ಶ್ರೇಷ್ಠಗಳಿಗೆ ಗೌರವ ಸಮರ್ಪಣೆ. ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾರವರು